ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೋಟೆಲ್ ಶೈಲಿಯ ರುಚಿಯಾದ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ನೋಡೋಣ. ಇದು ಸೋಡಾ ಉಪಯೋಗಿಸದೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಇವಾಗ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಈ ಕಪ್ ತೊಗೊಂಡಿದ್ದೀನಿ ನಾನು. ಈ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ರೇಷನ್ ಅಕ್ಕಿ, ಈ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಮುಷ್ಟಿ ಉದ್ದಿನಬೇಳೆ, ನಮ್ಮ ಕೈ ಹಿಡೀಲಿ 2 ಮುಷ್ಟಿ ಒಳ ಹಿಡಿ 2 ಮುಷ್ಟಿ ಉದ್ದಿನಬೇಳೆ ಹಾಕಿದ್ದೀನಿ. 2 ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 2 3 ಸ್ಪೂನು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನೀವು ಅಕ್ಕಿ ಜೊತೆಗಾದರೂ ಹಾಕೋಬೋದು, ಇಲ್ಲ ಅಕ್ಕಿ ಸಪ್ರೇಟ್ ನೆನೆಸಿ ಉದ್ದಿನಬೇಳೆ ಕಡಲೆಬೇಳೆ ಬೇರೆ ಎಲ್ಲವೂ ಸಪ್ರೇಟ್ ನೆನೆಸ್ಬೋದು. ತೊಗರಿಬೇಳೆ 3 ಚಮಚ ಹಾಕ್ತಾಯಿದ್ದೀನಿ. ಹೆಸರು ಕಾಳು 2 ಸ್ಪೂನ್ ಹಾಕ್ತಿದ್ದೀನಿ. ಇದರಿಂದ ಎಲ್ತಿಗೂ ಒಳ್ಳೆಯದಾಗುತ್ತೆ, ತಂಪಿರುತ್ತೆ. ಉದ್ದಿನಬೇಳೆನೂ ಅಷ್ಟೇ, ಮೆಂತೆಕಾಳು ಅಷ್ಟೇ, ನಿಮಗೆ ತಂಪಿರುತ್ತೆ ದೇಹ, ಹಾಗಾಗಿ ಮೆಂತೆಕಾಳು 1/4 ಚಮಚ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 4 ರಿಂದ 5 ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೀನಿ. ನೋಡಿ, 4 ರಿಂದ 5 ಗಂಟೆ ಆಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕ್ಬಿಟ್ಟು ದೋಸೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ನಾವು ಆ ಥರ ರುಬ್ಕೊತಾ ಇದ್ದೀನಿ. ನಾನೆಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ಒಟ್ಟಿಗೆ ಒಂದೇ ಸಲ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ನಮಗೆ ದೋಸೆ ಯಾವ ಥರ ಬೇಕೋ ಆದಷ್ಟು ನೈಸಾಗೆ ರುಬ್ಕೊಳ್ಳಿ. ಇಡ್ಲಿ ಏನಾದರೂ ಆದರೆ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ದೋಸೆ ಸ್ವಲ್ಪ ನೈಸ್ ಆದ್ರೇ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ರೀತಿ ರುಬ್ಬಿಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಓವರ್ ನೈಟ್ ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ನೈಟ್ ನೆನೆಲಿಕ್ಕೆ ಇಡುವಾಗ ಯಾವುದೇ ರೀತಿ ಉಪ್ಪಾಗಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಲಿ ಹಾಕೋವಾಗಿಲ್ಲ. ಇದರಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನಿಮಗೆ ದೋಸೆ ಹುಳಿ ಬರಬಾರ್ದು ಅಂತಂದರೆ ಫ್ರಿಜ್ಜಿಗೆ ಬೆಳಗ್ಗೆ ತೊಗೊತೀರಲ್ಲ, ಬೆಳಗ್ಗೆ ಉಪ್ಪು ಹಾಕೋದ್ಕಿಂತ ಮುಂಚೆನೇ ತೆಗ್ದಿಡಿ ಫ್ರಿಜ್ಜಲ್ಲಿ. ನಿಮಗೆ ದೋಸೆ ಇಟ್ಟು ಹುಳಿ ಬರಲ್ಲ, 2 ರಿಂದ 3 ದಿನ ಇಟ್ಕೋಬೋದು. ಈಗ ಪಲ್ಯ ಯಾವ ರೀತಿ ಮಾಡೋದು, ಆಲೂಗಡ್ಡೆ ಪಲ್ಯ ನೋಡೋಣ. ನೋಡಿ, ಒಂದು ಕುಕ್ಕರಿಗೆ ನಾನು ಫಸ್ಟೇ ಆಲೂಗಡ್ಡೆ ತೊಳ್ಕೊಂಬಿಟ್ಟು ಈ ಥರ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಏನಕ್ಕೆ ಈ ಥರ ಪೀಸ್ ಮಾಡೋದ್ರಿಂದ ಅಂತಂದರೆ ಒಂದು ಬೆನಿಫಿಟ್ಟು, ಬೇಗ ಬೇಯುತ್ತೆ. ನೆಕ್ಸ್ಟು ಟಿಪ್ಸ್ ಬಂದುಬಿಟ್ಟು ಅದನ್ನ ಮೇಲಿನ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು ಪ್ರೆಷರ್ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. 1 ವಿಷಲ್ ತೆಗಿತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ತೆಗಿತಾಯಿದ್ದೀನಿ. ಈಸಿಯಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಫಸ್ಟೇ ತೊಳೆದ್ಬಿಟ್ಟು, ನೋಡಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ತೆಗಿತಾಯಿದ್ದೀನಿ. ಇದು ಆಗೋದ್ರೊಳಗೆ ನೆಕ್ಸ್ಟು ನಾವು ನೋಡಿ, ಆಲೂಗಡ್ಡೆ ಬೇಯೋದ್ರೊಳಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಮೀಡಿಯಮ್ಮು 2 ಈರುಳ್ಳಿ, 1 ದಪ್ಪ ಟೊಮೊಟೊ ತೊಗೊಂಡು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು 5 ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾವ ರೀತಿ ಬೇಕೋ ನಿಮಗೆ ಖಾರಕ್ಕೆ ಅನುಗುಣವಾಗಿ ಆ ರೀತಿ ತೊಗೊಳ್ಳಿ. ನೋಡಿ, ಇಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿತ್ತು, ತೊಗೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಆಯಿಲ್ ಹಾಕಿದ್ದೀನಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನೋಡಿ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಆದಮೇಲೆ
ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕಿದ್ದೀನಿ. ನೋಡಿ ಕೆಂಪಾಗಿದೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಅಷ್ಟಾದರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಚಿಟಿಕೆ ಅರಿಶಿನ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಟೊಮೊಟೊ ಕೂಡ ಹಾಕಿದ್ದೀನಿ. ನೋಡಿ ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ಆ ಥರ ಬೆಂದ್ರೇ ನಿಮಗೆ ರುಚಿ ಕೊಡೋದು. ಟೊಮೊಟೊ ಆದಮೇಲೆ ಇವಾಗ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಂದೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪಲ್ಯ ಆಯಿತು. ಇವಾಗ ನೋಡಿ ಪಲ್ಯ ಆಗಿದೆ. ಇವಾಗ ದೋಸೆ ಹಿಟ್ಟು ಯಾವ ಥರ ಬಂದಿದೆ ನೋಡೋಣ. ನೋಡಿ ನಾವು ಹಾಕ್ದಾಗ ನೈಟ್ ಇಷ್ಟಿತ್ತು, ಸ್ವಲ್ಪ ಇತ್ತಲ್ವ, ಈಗ ನೋಡಿ ಎಷ್ಟು ಉಬ್ಬಿ ಬಂದಿದೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಇಷ್ಟು ಬಂದಿದೆ. ಸೆಕೆಗಾಲ ಆದರೆ ಇನ್ನೂ ಫುಲ್ಲು ಉಬ್ಬಿ ಬರುತ್ತೆ. ನೋಡಿ ನೀವೇ ಸ್ಪೂನಲ್ಲಿ ತೆಗಿತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಈ ಥರ ಬಂದರೆ ಚೆನ್ನಾಗಿ ಬಂದಿರುತ್ತೆ ಅಂತ, ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ನಮಗಿವಾಗ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ರಾತ್ರಿ ನೆನೆಸಿ ರುಬ್ಬಿಡುವಾಗ ಯಾವುದೇ ರೀತಿ ಕೈ ಆಡಿಸ್ದಂಗೆ ಇಡಬೇಕು. ಉಪ್ಪು ಹಾಕ್ಬಾರ್ದು ಮತ್ತು ಕೈ ಆಡಿಸ್ಬಾರ್ದು. ನಿಮಗೆ ಹುಳಿ ಆಗ್ದಂಗೆ ಇನ್ನೂ ಒಂದು 3-4 ದಿನ ಇರಬೇಕು ಅಂತಂದರೆ ಉಪ್ಪಾಗೋದಕ್ಕಿಂತ ಮುಂಚೆನೇ ಅದೇ ಹಿಟ್ಟನ್ನು ತೆಗ್ದುಬಿಟ್ಟು ಫ್ರಿಜ್ಜಲ್ಲಿ ಇಡಿ. ಒಂದು 3-4 ದಿನ ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ದೋಸೆಗೆ. ಹುಳಿ ಯಾವುದೇ ರೀತಿ ಹುಳಿ ಆಗೋಲ್ಲ. ನೋಡಿ ಇವಾಗ ದೋಸೆ ಬೆಟ್ಟ ರೆಡಿಯಾಗಿದೆ. ನಾನಿವಾಗ ಹಂಚ್ ಮೇಲೆ ಹಾಕ್ತಾಯಿದ್ದೀನಿ, ದೋಸೆ ತವ ಮೇಲೆ. ನೋಡಿ ಈ ಥರ ಒಂದು ಸ್ಪೂನ್ ಹಾಕ್ಬಿಟ್ಟು ತೆಳುಗೆ ಅದ್ರ ಮೇಲೆ ಹರಡ್ತಾ ಇದ್ದೀನಿ. ಈ ಥರ ಹಾಕ್ಬಿಟ್ಟು ನಿಮಗೆ ಬೆಣ್ಣೆ ಬೇಕಾದರೆ ಬೆಣ್ಣೆ, ತುಪ್ಪ ಬೇಕಾದರೆ ತುಪ್ಪ, ಇಲ್ಲ ಅಂದರೆ ಆಯಿಲ್ ಬೇಕಾದರೆ ಸ್ವಲ್ಪ ಆಯಿಲ್ನೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ನಾನೊಂದು ಅರ್ಧ ಸ್ಪೂನ್ ಕೂಡ ಹಾಕಿಲ್ಲ ಆಯಿಲು, ಕಡಿಮೆನೇ ಹಾಕಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಬಂದಿದೆ. ಇದಕ್ಕೆ ಯಾವುದೇ ರೀತಿ ಕೆಂಪು ಚಟ್ನಿನೂ ಬೇಡ ಮತ್ತು ಸೋಡಾನೂ ಬೇಡ. ತುಂಬ ಚೆನ್ನಾಗಿ ಬಂದಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಬೇಕಂದರೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ, ಫುಲ್ಲು ತವ ಫುಲ್ ಹಾಕ್ತಾಯಿದ್ದೀನಿ. ನೋಡಿ ನೋಡಿ ಸ್ವಲ್ಪ ತೆಳುಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಆಯಿಲ್ ಬೇಕಾದರೆ ಆಯಿಲು, ಬೆಣ್ಣೆ ಬೇಕಾದರೆ ಬೆಣ್ಣೆ, ತುಪ್ಪ ಬೇಕಾದರೆ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಪ್ಲೈನ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಒಂದು 1/4 ಸ್ಪೂನಷ್ಟು ಅಷ್ಟೇ ನಾನು ಆಯಿಲ್ ಹಾಕಿರೋದು. ಇದನ್ನು ಕಡಿಮೆ ಅಂದರೆ ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ಕಡಲೆ ಚಟ್ನಿ ಯಾವುದಾದ್ರೂ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು ಆಲೂಗಡ್ಡೆ ಪಲ್ಯದ ಜೊತೆಗೆ. ನಾನಿಲ್ಲಿ ಸ್ವಲ್ಪ ಕೆಂಪು ಚಟ್ನಿ ಇತ್ತು ಅದನ್ನೇ ಹಾಕಿದ್ದೀನಿ, ಟೊಮೊಟೊ ಚಟ್ನಿ ಇತ್ತು ಅದನ್ನೇ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋ ದೋಸೆ, ಗರಿ ಗರಿಯಾಗಿ ಮಸಾಲೆ ದೋಸೆ ಹೋಟೆಲ್ ಶೈಲಿಲೇ ಮನೆಯಲ್ಲೇ ಮಾಡ್ಕೋಬೋದು ನಾವು ಈಸಿಯಾಗಿ.